ಪ್ರಧಾನಿ ಭೇಟಿಗೆ ದೆಹಲಿಗೆ ಹೊರಟ ಸಿಎಂ ಸಿದ್ದರಾಮಯ್ಯ. ಇದೆಲ್ಲ ಪೊಲಿಟಿಕಲ್ ಗೇಮ್ ಅಂತ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಪ್ರಧಾನಿ ಭೇಟಿಗೆ ದೆಹಲಿಗೆ ಅಂತ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇದೆಲ್ಲ ಪೊಲಿಟಿಕಲ್ ಗೇಮ್ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಇದಕ್ಕೆ ಹೋಗುವ ನೀವು ಜಿಎಸ್ಟಿ ಸಭೆಗೆ ಯಾಕೆ ಹೋಗಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಜಿಎಸ್ಟಿ ಸಭೆಯಲ್ಲೇ ಹಣ ಬಿಡುಗಡೆ ಬಗ್ಗೆ ತೀರ್ಮಾನ. ಕೇಂದ್ರದ ಎಲ್ಲಾ ಅಧಿಕಾರಿಗಳು ಜಿಎಸ್ಟಿ ಸಭೆಯಲ್ಲೇ ಇರ್ತಾರೆ. ಆಗ ಕಾಂಗ್ರೆಸ್ನವರು ಕೇಂದ್ರಕ್ಕೆ ಹೋಗಿ ಪ್ರಸ್ತಾಪಿಸಬೇಕಾಗಿತ್ತು. ಇದೆಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಾಟಕ ಅಷ್ಟೇ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ಏನ್ ಪ್ರಧಾನಿ ಭೇಟಿಗೆ ಅಂತ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ, ಇದೊಂದು ಪೊಲಿಟಿಕಲ್ ಗೇಮ್ ಅಷ್ಟೇ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಇದಕ್ಕೆ ಹೋಗುವ ನೀವು ಜಿಎಸ್ಟಿ ಸಭೆಗೆ ಯಾಕೆ ಹೋಗ್ಲಿಲ್ಲ? ಆ ಒಂದು ಸಭೆಗೆ ಹೋಗ್ಬೋದಾಗಿತ್ತಲ್ಲ. ಜಿಎಸ್ಟಿ ಸಭೆಯಲ್ಲೇ ಹಣ ಬಿಡುಗಡೆ ಬಗ್ಗೆ ತೀರ್ಮಾನ ಆಗುತ್ತೆ. ಆ ಒಂದು ಸಭೆಯಲ್ಲಿ ಎಲ್ಲಾ ಅಧಿಕಾರಿಗಳು ಕೂಡ ಭಾಗಿಯಾಗಿರ್ತಾರೆ. ಆ ಒಂದು ಸಭೆಯಲ್ಲೇ ಇರ್ತಾರೆ. ಆ ಒಂದು ಸಭೆಗೆ ನೀವು ಯಾಕೆ ಹೋಗ್ಲಿಲ್ಲ? ಜಿಎಸ್ಟಿ ಸಭೆ ಮಾಡಿದಾಗ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀರಾ. ಇದೆಲ್ಲ ಪೊಲಿಟಿಕಲ್ ಗೇಮ್ ಅಂತ ಆರ್ ಅಶೋಕ್ ಅವರು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಹಾಗಾದ್ರೆ ಏನೆಲ್ಲ ವಾಗ್ದಾಳಿ ಮಾಡಿದ್ದಾರೆ ನೋಡೋಣ. ಅದು ಪೊಲಿಟಿಕಲ್ ಗೇಮ್ ಅಷ್ಟೇ. ಪೊಲಿಟಿಕಲ್ ಗೇಮ್ ಸಿದ್ದರಾಮಯ್ಯನವ್ರದ್ದು ಪೊಲಿಟಿಕಲ್ ಗೇಮ್ ಅಷ್ಟೇ. ಅದರಲ್ಲಿ ಏನು ಉರುಳಿಲ್ಲ, ರಾಜಕಾರಣ ಅಷ್ಟೇ ಅಲ್ಲಿ. ಅಲ್ಲ, ನೀವು ಇವಾಗ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಜಿ ಎಸ್ ಟಿ ಮೀಟಿಂಗ್ ಯಾಕೆ ಹೋಗ್ಲಿಲ್ಲ ನೀವು? ಜಿ ಎಸ್ ಟಿ ಮೀಟಿಂಗ್ ಅಲ್ಲಿ ರಾಜ್ಯದ ಹಣಕಾಸಿನ ವ್ಯವಸ್ಥೆಯನ್ನ, ಎಷ್ಟು ಹಣ ರಾಜ್ಯಕ್ಕೆ ಬರಬೇಕು, ಏನಾಗಬೇಕು, ಇದೆಲ್ಲ ತೀರ್ಮಾನವಾಗೋದು ಜಿ ಎಸ್ ಟಿ ಸಮಿತಿಯಲ್ಲಿ. ಅದಕ್ಕೆ ಹೋಗಲ್ಲ ನೀವು. ಪ್ರಧಾನ ಮಂತ್ರಿಗಳು ಇಡೀ ದೇಶದ ಎಲ್ಲಾ ಮುಖ್ಯಮಂತ್ರಿಗಳನ್ನ ಕರೆದು ಆಯಾ ರಾಜ್ಯದ ಅಭಿವೃದ್ಧಿಗೆ ಏನೇನು ಸಲಹೆಗಳನ್ನ ಕೊಡ್ತೀರಾ ಅಂತ ಸಲಹೆಗಳಿಗೆ ಕರೆದ್ರೆ ಅದಕ್ಕೆ ಹೋಗಲ್ಲ ನೀವು. ಎಲ್ಲಿ ನೀವು ಅವಕಾಶ ಇದೆ ಅಲ್ಲಿ ಅವಕಾಶ, ಕರ್ನಾಟಕಕ್ಕೆ ಅವಕಾಶ ಇರೋದನ್ನ ನೀವು ಹಾಳು ಮಾಡಿಬಿಟ್ರಿ. ಹೋಗದೆ ಕರ್ನಾಟಕದ ಜನತೆಗೆ ದ್ರೋಹ ಬಗದ್ರಿ, ಮೋಸ ಮಾಡಿದ್ರಿ. ರಾಜಕೀಯಕ್ಕೋಸ್ಕರ ಇವತ್ತು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರ. ಆ ಸಭೆಯಲ್ಲೇ ಹೇಳ್ಬೋದಾಯ್ತಲ್ಲ. ಪ್ರಧಾನ ಮಂತ್ರಿ ಕರೆದಂತ ಸಭೆಯಲ್ಲೇ ಹೋಗಿ ಹೇಳ್ಬೇಕಾಯ್ತಲ್ಲ ಪರಿಹಾರದ ಬಗ್ಗೆ. ಕಳೆದ ವರ್ಷ ಹಿಂಗೆ ಫ್ಲಡ್ ಆಗಿತ್ತು, ನಮಗೆ ಪರಿಹಾರ ಕಡಿಮೆ ಆಗಿತ್ತು, ಈ ವರ್ಷ ಆಗಿದೆ, ಈ ತರದೆಲ್ಲ ಹೇಳ್ಬೋದಾಯ್ತು. ಹೇಳೇ ಇಲ್ಲಲ್ಲ. 100% ನಾಟಕ, ಸಿದ್ದರಾಮಯ್ಯನವರ ನಾಟಕ. ಯಾವಾಗ ಎಲ್ಲ ಅಧಿಕಾರಿಗಳು, ಎಲ್ಲ ಮುಖ್ಯಮಂತ್ರಿಗಳು, ಎಲ್ಲ ಚೀಫ್ ಸೆಕ್ರೆಟರಿಗಳು, ದೇಶದ ಎಲ್ಲರೂ ಇರುವಾಗ ಹೇಳಕ್ಕೆ ನಿಮ್ಗೆ ಅವಕಾಶ ಇದ್ದಾಗ ನೀವು ಹೋಗ್ಲೇ ಇಲ್ಲ ಆ ಸಭೆಗೆ.